ನನ್ನನ್ನು ಕ್ಷಮಿಸಪ್ಪ. ನಾನು ಕೊಟ್ಟ ಮಾತಿಗೆ ಊರು ಜನರಿಟ್ಟ ನಂಬಿಕೆಗೆ ಮೋಸ ಮಾಡಿಬಿಟ್ಟೆ. ಇದು ಇವತ್ತಿಗೆ ಕೊನೆಯಾಗಲಿ. ಅಕ್ಕ ಅವರೇ, ಅಕ್ಕ ಗಾಯತ್ರಿ ಅಕ್ಕ, ಏನಾಯ್ತಕ್ಕ? ಏನಾಯ್ತವ ಅವರೇ? ಮಾವ ಗಾಡಿ ರೆಡಿ ಮಾಡಿ. ಆಯ್ತಪ್ಪ ಅಕ್ಕ. ಗಾಯತ್ರಿ ಅಕ್ಕ, ಅಕ್ಕ ಅಕ್ಕ, ಮಾವ ಗಾಡಿ ರೆಡಿನಾ? ಅಕ್ಕ ಮಾತಾಡಕ್ಕ. ಅಕ್ಕ 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 ಗಾಯತ್ರಿ, ಅಯ್ಯೋ ದೇವ್ರೇ, ಏನ್ ಮಾಡ್ಕೊಂಡ್ಬಿಟ್ಟಿಯವ್ವ? ಯಾಕವ ಈಗ ಮಾಡ್ಕೊಂಡ್ಬಿಟ್ಟೆ? ಅಯ್ಯೋ ಶಿವನೇ. ನಮಸ್ಕಾರ ಸೇಠ್ ಜಿ. ನಮಸ್ಕಾರ. देखो ಈ ಜಾಗದ್ದು ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಇದೆ ಅಲ್ಲ? कोई ಪ್ರಾಬ್ಲಮ್ नहीं है ना? ಅಯ್ಯೋ, ಎಲ್ಲಾರ್ಗು ಹೆಗಲೇರೋನು ಆ ಶನಿ ಮಹಾತ್ಮ. ಅವನ್ ಹೆಗಲೇರೋ ಧೈರ್ಯ ಇನ್ಯಾರಿಗೆ ಹೇಳು. ಅಂದ್ರೆ ನಾನೇನು ಅಂತ ನಿನ್ ಮಾತಿನ ಅರ್ಥ ಅಲ್ರಿ? ಸೇಠ್ ಜಿ, ನೀವೇನು ಯೋಚನೆ ಮಾಡ್ಬೇಡಿ. ಇನ್ಮೇಲೆ ಇಲ್ಲಿ ಬರೋ ಗ್ರಾನೈಟ್ ಎಲ್ಲ ನಿಮ್ಗೆ ಕಳಿಸ್ಕೊಡ್ತೀನಿ. ठीक है, ये ले लो एडवांस पेमेंट. देखो नेक्स्ट पेमेंट के बारे में 2 दिन पहले बता दो. ಎಷ್ಟು ಹೆಣ ಬೇಕಾದ್ರೂ मैं बेचता हूं. ಕಳಿಸ್ಕೊಡ್ರಿ. ನೀವು ಎಷ್ಟು ಹೆಣ ಕಳಿಸಿದ್ರು ಅದನ್ನ ಅವ್ರು ಸುಟ್ಟು ಬೂದಿ ಮಾಡಿ ಕಳಿಸ್ತಾರ. ನೀವು ಸಂಗಮನಾಗ ಬಿಟ್ಟು ಪುಣ್ಯ ಕಟ್ಕೊಡಿ. क्या ये संगम ಏನ್ ಹೇಳ್ತಾ ಇದ್ಯಾ? ಹೆಣ ಅಂತಾರಲ್ರಿ. ಅದು ಹಣ ಕಣೋ, ದುಡ್ಡು. ಒಗ್ಗ ಇವನು ಇರ್ದವಳು ಊರ್ ಬಿಟ್ಟು ಊರಿಗೆ ಬಂದು ಬಡ್ಡಿ ದಂಧೆ ಮಾಡಿ ನಮ್ಮವ್ರ ಜೀವನ ಹಾಳು ಮಾಡೋದಲ್ದ ನಮ್ಮ ಭಾಷೆನೂ ಹಾಳು ಮಾಡ್ತಾನಲ್ರಿ. ಅಲ್ರಿ ಅಣ್ಣಾರೆ, ನಮ್ಮ ನೆಲ ಬೇಕು, ನಮ್ಮ ನೀರ್ ಬೇಕು, ನಮ್ಮ ಕರೆಂಟ್ ಬೇಕು, ನಮ್ಮ ಭಾಷಾ ಮಾತ್ರ ಬೇಡ ಇವಂಗ. ಎಲ್ಲವನೇ ಈಗ ಅದು ಮುಖ್ಯನೇನಾ? क्या बोल रहा है? ಸೇಠ್ ಜಿ, ಇವ್ನು ಯಾವಾಗ್ಲೂ ಹಂಗೆ ಬಿಡಿ. ನೋಡಿ, ನಿಮಗ್ ಮಾಲ್ ಯಾವಾಗ ಸೇರ್ಬೇಕು ಅವಾಗ ಸೇರುತ್ತೆ. माल टाइम पे पहुंचना चाहिए, नहीं तो महालक्ष्मी की कसम छोड़ूंगा नहीं. ಕೊಡಿಲಿ, ನಾನ್ ಮಾಡ್ಸಿಡ್ತೀನಿ. ತಗೋ. ಅಮ್ಮೋರೆ, ಏನೇ ಇಲ್ಲಿ ನೋಡಿ. ಏನೇ ನಿಮ್ಮ ಅಪ್ಪನ ಪಿಂಡನ ಹಾಕ್ತಾ ಇದೀನಿ, ಸ್ವಲ್ಪ ನಗು. ಮೊದ್ಲಿನಿಂದ ತಪ್ಪಿಸ್ಕೋ, ಇಲ್ಲ ಜೀವ ಸಹಿತ ಬಿಡೋದಿಲ್ಲವ. ಓಡು ಓಡು.
ಏಯ್, ಇವತ್ತು ನಿನ್ನ ಯಾರ ತಲೆನ ಕಾಪಾಡಿದ್ದು ನನ್ ತಾಳ್ಮೆ ಅಲ್ಲ ಕಣೋ, ನೀನ್ ಹೆಂಡತಿ ಕತ್ತಲ್ ತೂಗ್ತಾ ಇರೋ ತಾಳಿ. ಅವ್ರು ನೋಡ್ತಿದ್ರೆ ನನ್ ತಾಯಿ ಜ್ಞಾಪಕಕ್ಕೆ ಬರ್ತಾಳೆ. ಅದಕ್ಕೋಸ್ಕರ ನಿನ್ನ ಜೀವ ಸಹಿತ ಬಿಡ್ತಾ ಇದ್ದೀನಿ. ಇನ್ನೊಂದು ಸಲಿ ಕ್ವಾರಿ ಮೇಲೆ ಕಾಲು ಇಡೋದಾಗ್ಲಿ ಕಣ್ಣೆತ್ತಿ ನೋಡಿದ್ರೆ ನೋಡೋದು ಕಣ್ಣು ಇರೋದಿಲ್ಲ, ನಡೆಯೋದು ಕಾಲು ಇರೋದಿಲ್ಲ. ತುಂಡು ತುಂಡಾಗಿ ಕತ್ತರಿಸಿ ಹಾಕ್ಬಿಡ್ತೀನಿ. ನಿನ್ನ ಪದ್ಧತಿನ ಬದಲಾಯಿಸ್ಕೋ, ಇಲ್ಲ ಪ್ರಾಣ ಉಳಿಯಲ್ಲ. ಮಾವ, ಭತ್ತನೆಲ್ಲ ಮಿಲ್ಲಿಗೆ ಕಳಿಸ್ಬಿಡಿ. ಆಯ್ತು. ನಮಸ್ಕಾರ ಸರ್. ನಮಸ್ಕಾರ. ಏನ್ ಇಷ್ಟು ದೂರ? ನಿಮ್ಮ ಅಕ್ಕ ಅವ್ರು ತಿರ್ಕೊಂಡಿದ್ದ ವಿಷಯ ಗೊತ್ತಾಯ್ತು. ಈಗ ನಿಮ್ಮ ಅಕ್ಕ ಅವ್ರ ಗಂಡನೂ ತಿರ್ಕೊಂಡಿದ್ದಾರೆ. ಊರಿನ ಜನ ಹೇಳ್ತಾರೆ ಇದನ್ನ ಆತ್ಮಹತ್ಯೆ ಅಂತ. ಇದುವರೆಗೂ ಯಾರು ಕಂಪ್ಲೇಂಟು ಕೊಟ್ಟಿಲ್ಲ. ನನಗೆ ಅನಿಸ್ತಾ ಇದೆ ಇದು 100% ಕೊಲೆ ಅಂತ. ಈ ಕೊಲೆನ ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಜನ ಹೇಳ್ತಾರದೇ ನಿಜ ಸರ್. ನಾವು ನಮ್ಮ ಕುಟುಂಬ ನಮ್ಮ ಅಕ್ಕನ ಎಷ್ಟು ಪ್ರೀತಿಸ್ತಾ ಇದೀವಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಲ್ಲ ಸರ್. ಅದಕ್ಕಿಂತ ಹತ್ತರಷ್ಟು ನಮ್ಮ ಭಾವ ನಮ್ಮ ಅಕ್ಕನ ಪ್ರೀತಿಸ್ತಾ ಇದ್ರು. ಹೆಂಡತಿ ಇಲ್ದಿರೋ ಜೀವನ ನನಗೆ ಯಾಕೆ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಸರ್. ಕಾನೂನು ನೀವು ಇಷ್ಟೆಲ್ಲ ಇದ್ದು ಹಳೆ ಕಾಲದಲ್ಲಿ ಗಂಡ ಸತ್ರೆ ಹೆಂಡತಿನೂ ಸಾಯೋ ಪದ್ಧತಿ ತರ ಹೆಂಡತಿ ಮೇಲಿರೋ ಪ್ರೀತಿಗೆ ಗಂಡ ಸಾಯೋದು ಅಂದ್ರೆ ಏನ್ ಸರ್ ಇದಲ್ಲ ಸರ್. ಇದನ್ನ ನಿಮ್ಮಂತವರೇ ತಡಿಬೇಕು ಸರ್, ತಡಿಬೇಕು. ಪ್ರಯತ್ನ ಪಡ್ತೇನೆ. ಇದ್ರ ಬಗ್ಗೆ ಎನ್ಕ್ವೈರಿ ಅಂತ ಬಂದಾಗ ನೀವು ಸ್ಟೇಷನ್ ಬರಬೇಕಾಗುತ್ತೆ. ಖಂಡಿತ ಸರ್, ನೀವು ಯಾವಾಗ ಬೇಕಾದ್ರೆ ಹೇಳಿ ಕಳಿಸಿ. ಓಕೆ. ಊಟ ಮಾಡಿ. ನಿಮ್ಗೆ ಹೇಳಿದ್ದು ಊಟ ಮಾಡಿ. ಏಯ್, ಏನೇ ಸೆಂಟ್ರಲ್ ಜೈಲಲ್ಲಿ ಕೈದಿಗಳಿಗೆ ಅಲ್ಯೂಮಿನಿಯಂ ತಟ್ಟೆ ಊಟ ಇಟ್ಟಾಗಿ ಇಟ್ಟು ಹೋಗ್ತಿದ್ಯಾ? ಇಲ್ವಲ್ಲ, ನಾನ್ ಮಾಮೂಲಿಯಾಗಿ ತಟ್ಟೆ ಇಟ್ಟೆ. ಇಲ್ವೇ? ನಿನ್ ಕಣ್ಣಲ್ಲಿ ನನ್ನ ಗೇಲಿ ಮಾಡೋ ತರ ಕಾಣ್ತಾ ಇದೆ. ಚಿಕ್ಕ ಹುಡುಗನ ಕೈಯಿಂದ ಸಾವನ್ ತಪ್ಪಿಸ್ಕೊಂಡು ಕೈಲಾಗದೆ ಓಡ್ ಬಂದವನು ಅಂತ ನಿನ್ ಕಣ್ಣೇ ಹೇಳ್ತಾ ಇದೆ. ಅಲ್ಲೋಡು ಅಲ್ಲೋಡು. ನಾನ್ ಯಾಕ್ರಿ ಹಾಗನ್ಕೊಳ್ಳಿ? ಮತ್ತೆ ಈ ನಿನ್ ಕಣ್ಣೋಟದ ಅರ್ಥ ಏನೇ ಹೇಳೆ? ನಾನ್ ಕೈಲಾಗ್ತಾರೋಣ ಹೇಳ? ನಾನ್ ಕೈಲಾಗ್ತಾರೋಣ? ನಾನ್ ಕೈಲಾಗ್ತಾರೋಣ? ಅವನ ಕೈಯಿಂದ ಒದೆ ತಿಂದು ಬಂದ ಮೇಲೆ ಕೈಲಾಗದವನಲ್ದ ಇನ್ನೇನು ಮತ್ತೆ? ಏನಂದೆ? ಏನಂದೆ? ನಾ ಏನ್ ಹೇಳಿಲ್ರಿ ಅಣ್ಣಾರ. ಅಲ್ಲ, ಅವನ ಕೈಯಿಂದ ಮುಕ್ಕುಳರೆ ಹೊಡಿಸ್ಕೊಂಡು ಬಂದ್ರು, ಹೆಣ್ತಿನ ಈ ಪರಿ ಹೊಡೆದ್ರಲ್ಲ, ಖರೆ ಗಂಡಸಂದ್ರ ನೀವ ಅಂತ ಹೇಳಿದ್ರಿ ಅಣ್ಣಾರ. ಹೇಳೋ ಮರ. ನಿನ್ನ ದೃಷ್ಟಿಲಿ ನಾನು ಕೈಲಾಗ್ತಿರೋನು ಇರ್ಬೋದು, ಆದ್ರೆ ನನಗ್ ಗೊತ್ತು ನಾನು ದ್ವೇಷ ತುಂಬಿರೋ ಹಾವು ಅಂತ. ಅವನ್ನ ಸಾಯಿಸೋವರೆಗೂ ಬುಸ್ಕೊಡ್ತಾನೆ ಇರ್ತೀನಿ. ಅದೇ ಅದು ಅಷ್ಟು ಸುಲಭ ಅಲ್ಲ ಬಿಡ್ರಿ ಅಣ್ಣಾರ. ಈಗ ಅವ 6 ಕೋಟಿ ಕನ್ನಡಿಗರ ಆಸ್ತಿ. ಏನು ತೇಜಸ್ಸು, ಏನು ವರ್ಚಸ್ಸು. ಕೊಹಿನೂರು ವಜ್ರದ ಬಗ್ಗೆ ಕೇಳಿದ್ದೆ, ಅದು ಹಿಂಗ ಇರ್ಬೇಕು ನೋಡಪ್ಪ. ನೋಟಿಸ್ ಯಾಕೆ ಕಳಿಸ್ದೆ? ಯಾಕೆ ಕಳಿಸ್ದೆ ಅಂದ್ರೆ ಕ್ವಾರೆ ಬರ್ಕೊಡಿ ನಿಮ್ಮ ಅಪ್ಪ ನಿನ್ಗೆ ಹೇಳಿಲ್ವಾ? ಬರ್ಕೊಡಕ್ ಅವ್ರು ಯಾರು, ಬರ್ಸ್ಕೊಳಕ್ ನೀನ್ ಯಾರು?
ಅದು ನಮ್ ತಾತನ ಆಸ್ತಿ. ತಾತನ ಆಸ್ತಿ ಮೇಲೆ ಮೊಮ್ಮಕ್ಳು ಮಾತ್ರ ಅಧಿಕಾರ ಇರೋದು ಅಂತ ನಿಮ್ ಲಾಯರ್ ಹೇಳಿಲ್ವಾ? ಯಜಮಾನ್ರೆ, ಅದು ಸೆಕ್ಷನ್ 136 ಪ್ರಕಾರ ಕಪ್ಪು ಕೋಟ್ ಹಾಕೊಂಡವನ್ಗೆ ನಾಲ್ಗೆ ಬಹಳ ಮುಖ್ಯ. ಅದನ್ನ ಇಟ್ಕೋ, ಮಾರ್ಕೋಬೇಡ. ಈಶ್ವರ, ನೀನ್ ಎಲ್ಲಿದ್ಯಾ ಅನ್ನೋದನ್ನ ಮರ್ತು ಮಾತಾಡ್ತಾ ಇದ್ಯಾ? ನೀನ್ ಬಂದಿರೋ ಊರ್ ನಂದು, ನೀನಿರೋ ಮನೆ ನಂದು, ನೀನ್ ಕೂತಿರೋ ಕುರ್ಚಿ ನಂದು, ನೀನ್ ಸುತ್ತಲ ಇರೋ ಬಳಗ ನಂದು. ಇಷ್ಟೆಲ್ಲ ಇರೋ ಈ ಮಂಡ್ಯ ನಂದು. ನಾನು ಮನಸ್ಸು ಮಾಡಿದ್ರೆ ನೀನಿರೋ ಊರಲ್ಲೇ, ನಿನ್ನ ಮನೇಲೆ, ನಿನ್ನ ಜನಗಳ ಮಧ್ಯೆ, ನೀನು ಕೂತಿರೋ ಕುರ್ಚಿ ಕೆಳಗಡೆನೆ ನಿಮ್ಗಳ ಸಮಾಧಿ ಕಟ್ಬಿಡ್ತೀನಿ. ನೋಟಿಸ್ ಗೀಟಿಸ್ ಅಂತ ಹುಚ್ಚುಚ್ಚು ವೇಷ ಹಾಕ್ಬೇಡ. ಮರ್ಯಾದೆಯಿಂದ ಬದುಕು, ಇಲ್ಲ ಈ ಈಶ್ವರನ್ ದೃಷ್ಟಿಗೆ ಸುಟ್ಟು ಬೂದಿ ಆಗೋಗ್ತೀಯ. ಹುಷಾರ್ ಹುಷಾರ್ ಹುಷಾರ್. ಏ ಈಶ್ವರ, ನಿನ್ ತಲೆ ತೆಗೆದು ನಮ್ಮ ಮನೆ ಹೊಸ್ಲು ಮುಂದೆ ನೇತಾಕ್ಲಿಲ್ಲ, ನಾನ್ ನೆಸು ನನ್ನ ಮುಂದೆ ತೊಡೆ ತಟ್ಟಿದ್ರೆ ತೊಡೆನು ರುಂಡನ್ನು ಎರಡು ಎಗರಿಸ್ಬಿಡ್ತೀನಿ. ಇಳ್ಸೋ ಇಳ್ಸೋ. ಈ ಪ್ರಪಂಚದಲ್ಲಿ ಬೆಳಕು ಕೊಡೋ ಸೂರ್ಯ 12 ಗಂಟೆ ಮಾತ್ರ ಎದ್ದಿರ್ತಾನೆ, ಆದ್ರೆ ಈ ಈಶ್ವರ 24 ಗಂಟೆನೂ ಕಾಯ್ತಾ ಇರ್ತಾನೆ. ನಿನಗ್ ದಮ್ಮಿದ್ರೆ ಅದೇನ್ ಮಾಡ್ಕೋತ್ಯಾ ಮಾಡ್ಕೊಳ. ಸಾವನ್ನ ಬಾಳ ಹತ್ತಿರದಾಗ ನೋಡ್ದಂಗ ಆತಲ್ರಿ ಅಣ್ಣಾರೆ. ನೀವ್ ಹಿಂಗ ಕೋಪ ಮಾಡ್ಕೊಂಡು ಕವರ್ ಮಾಡ್ಕೋಬೇಡ್ರಿ. ಅಲ್ರಿ, ಯಾರ್ಯಾರು ಏನೇನು ಕೆಲಸ ಮಾಡ್ಬೇಕು ಅದನ್ನ ಮಾಡ್ಬೇಕು. ನಿಮಗೆ ಯಾಕೆ ಬೇಕಾಗಿತ್ತು ಈ ತೊಡಿ ಬಡ್ಕೊಳ್ಳೋ ಕೆಲಸ? ನಿಮ್ಮ ಪುಣ್ಯ ಚಲೋ ಐತಿ, ಅವ ಇಳಿಸು ಅಂದ್ ಕುಳಿ ಇಳಿಸಿರಿ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಿಮ್ಮ ತೊಡಿ ಮುಸ್ತಫಾ ಮಟನ್ ಅಂಗಡಿಯಾಗ ನೇತೆ ಹಾಡ್ತಿರೋದು. ಒಳಗಡೆ ಎಷ್ಟು ಮೂಟೆ ಐತೆ? ಒಂದು ಗಾಡಿ ಮೂಟ ಒಳಗಿದೆ. ಸರಿ, ಅಲ್ಲ ಇನ್ನೊಂದು ಗಾಡಿದು 301. ಓಹ್, ಏನು ಪೊಲೀಸ್ ಸಾಹೇಬ್ರು ಇಷ್ಟು ದೂರ? ನಮಸ್ಕಾರ. ಊರ್ ಜಾತ್ರೆ ಹತ್ರ ಬಂತಲ್ಲ, ಪೊಲೀಸ್ ಸೆಕ್ಯೂರಿಟಿ ವಿಷಯದ ಬಗ್ಗೆ ಯಾವ ರೀತಿ ವ್ಯವಸ್ಥೆ ಮಾಡ್ಬೇಕು ಅಂತ ವಿಚಾರಿಸ್ಕೊಂಡು ಅಂದ ಹಾಗೆ ಈಕೆ ನನ್ನ ಮಗಳು. ನಮಸ್ಕಾರ. ನಮಸ್ಕಾರ ಕಣವ. ನಿಮ್ ಮಗ ಈಶ್ವರ ಈ ಊರ್ ಜನಗಳಿಗೆ ಮಾಡಿರೋ ಒಳ್ಳೆ ಕೆಲಸಗಳ ಬಗ್ಗೆ ಕೇಳಿ ನನ್ನ ಮಗಳು ತುಂಬಾ ಮೆಚ್ಕೊಂಡಿದ್ದಾಳೆ. ಅದಕ್ಕೆ ಈಶ್ವರನ್ನ ಈ ಊರಿನ ಜನರನ್ನ ನೋಡ್ಬೇಕು ಅಂತ ಬಂದಿದ್ದಾಳೆ. ಪ್ಯಾಟ್ಗೆ ಹೋಗೋವನೇ ಕಣವ, ಇನ್ನೇನು ಬಂದ್ಬಿಡ್ತಾನೆ. ಸಿದ್ದಣ್ಣ, ಮಗಿನ ಮನೆಗೆ ಕರ್ಕೊಂಡು ಹೋಗಿ ಕೂಡ್ಸು. ನೀವು ಬನ್ನಿ ಸಾಹೇಬ್ರ. ಸಾಹೇಬ್ರ, ನಮ್ಮ ಊರ್ ಜಾತ್ರೆಗೆ ಒಂದು 10 ಲಕ್ಷ ಜನದ ಮೇಲ್ ಸೇರ್ಬೋದು. ಅದ್ರ ಭದ್ರತೆ ಎಲ್ಲ ನೀವೇ ನೋಡ್ಕೋಬೇಕು. ಏನು ಅಮ್ಮಣ್ಣಿ, ನೋಡಿದ್ ಸಾಕು ಕಣ್ ದೃಷ್ಟಿ ಆಗತ್ತೆ. ನಡಿ. ಯಾಕೆ? ನೋಡಿದ್ರೆ ಏನಂತೆ? ಅವನು ನನ್ ಭಾವ, ನಾನು ಅವನ್ನ ಮದ್ವೆ ಆಗೋಳು. ಮದ್ವೆ ತಾನೆ ಆಗು. ಹೆಸರು ಈಶ್ವರ ಅಲ್ಲ? ಯಾಕೆ? ನಿನ್ ಜಾಗ ಗಂಗೆದ ಗೌರಿದ ಗೊತ್ತಾದ್ರೆ ಉಳ್ದಿದ್ ಜಾಗದಲ್ಲಿ ನಾನಿರ್ಬೋದಲ್ಲ. ಬುದ್ಧಿ 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 ಬುದ್ಧಿ. ನನ್ ಮಗಳಿಗೆ ಹೆರಿಗೆ ನೋವು ಕಾಣಿಸ್ಕೊಂಡ್ಬಿಟ್ಟಿದೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಈ ಹಳ್ಳಿಲಿ ಯಾವ ಗಾಡಿನೂ ಸಿಗ್ತಾ ಇಲ್ಲ. ನೀವು ಬಂದ್ ಸ್ವಲ್ಪ ಸಹಾಯ ಮಾಡಿ ಬುದ್ಧಿ. ನೀವು ನಡೀರಮ್ಮ. ಭಾವ, ನಾನು ಬರ್ತೀನಿ. ಸರಿ ಬಾ. ಸಿದ್ದಣ್ಣ, ಬಾಗ್ಲಾಕೊಳ್ಳಿ. ಆಯ್ತು ಬುದ್ಧಾರ. ನಮಸ್ಕಾರ ಕಣಪ್ಪ. ಯಾರದು? ಮಾವಯ್ಯ 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 ಮಾವಯ್ಯ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವಯ್ಯ. ಲಕ್ಷ್ಮೀ ದೇವಿ ಅಂತ ಸೊಸೆನ ನಮ್ ಮನೆಗ್ ಕಳ್ಸಿದ್ರೆ ನಮ್ ಕೈಯಾರ ಸಾಯಿಸ್ಕೊಂಡ್ಬಿಟ್ವಿ ಮಾವಯ್ಯ. ನನ್ನ ಕ್ಷಮಿಸ್ಬಿಡಿ ಮಾವಯ್ಯ. ಏನ್ ಮಾಡ್ತಾ ಇದೀಯ? ಹೇಳ.
ಗಂಗಾ ನೀನೋಗ ಅವ್ರನ್ನ ಕರ್ಕೊಂಡ್ ಬಂದ್ಬಿಡು ನಾನು ಗಾಡಿ ತಿರ್ಗಿಸ್ಕೊಂಡ್ ಬರ್ತೀನಿ. ಸರಿ ಭಾವ, ಬನ್ನಿ ಬನ್ನಿಮ್ಮ. ನೀವೆಲ್ಲ ನನ್ನ ಕೈಯಲ್ಲಿ ಇಲ್ಲಿ, ನಿನ್ನ ಮಗ ಸೊಸೆ ನನ್ನ ತಮ್ಮನ ಕೈಯಲ್ಲಿ ಅಲ್ಲಿ. ಅಮ್ಮ ಬನ್ನಿಮ್ಮ, ಆಸ್ಪತ್ರೆಗೆ ಹೋಗೋಣ ಬನ್ನಿಮ್ಮ. ಬರೋವರೆಗೂ ಆಚೆ ಬರಬೇಡಿ. ಗಂಗಾ ನಿಮ್ಗೇನಾಗ ಗಂಗಾ? ಗಂಗಾ 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 ಸಾಯ್ಬಾರ್ದು ಭಾವ, ಧೈರ್ಯವಾಗಿರು ಗಂಗಾ, ನಿನ್ಗೇನು ಆಗಲ್ಲ. ಹೇಗಾದ್ರೂ ಮಾಡಿ ನನ್ನ ಉಳಿಸ್ಕೋ. ಗಂಗಾ ನಾನ್ ನಿನ್ ಜೊತೆನೆ ಮಾಡ್ಬೇಕು. ಧೈರ್ಯವಾಗಿರು ಗಂಗಾ, ಆಸ್ಪತ್ರೆ ಏನೇನ್ ಬಂದ್ಬಿಟ್ಟು. ನಾನ್ ನಿನ್ ಜೊತೆನೆ ಬದುಕ್ಬೇಕು. ಇನ್ನೊಂದು ಸ್ವಲ್ಪ ದೂರನೇ ಗಂಗಾ, ಧೈರ್ಯವಾಗಿರು. ಗಂಗಾ 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 ಅಪ್ಪಯ್ಯ ಅಪ್ಪಯ್ಯ ನೋಡಿ ಈಶ್ವರ್, ಇದುವರೆಗೂ ನಡೆದ ರಕ್ತಪಾತ ಸಾಕು. ಇದರಿಂದ ಏನು ಪ್ರಯೋಜನ ಇಲ್ಲ. ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ. ಅಂದ್ರೆ ಸದ್ಯಕ್ಕೆ ಸ್ವಲ್ಪ ದಿನ ಈ ಊರಿಂದ ದೂರ ಇರೋದೇ ಒಳ್ಳೇದು ಅಂತ ನನ್ನ ಭಾವನೆ. ಹಾಗಂತ ಊರ್ ಬಿಟ್ಟು ಹೋದ್ರೆ ಜನ ನಮ್ಮನ್ ಹೇಳಿಗಳು ಅಂತಾರೆ. ಹಾಗಂತ ಅವನ ಎದುರುಗಡೆ ಹೋರಾಡಕ್ ನಿಂತ್ರೆ ಅವನು ನಿಮ್ಮನ್ನು ಮುಗಿಸ್ತಾನೆ. ನಿಮ್ಮ ತಂದೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಊರು ಬಿಟ್ಟು ಬಂದು ಅಜ್ಞಾತವಾಸ ಅನುಭವಿಸ್ತಾ ಇದ್ದಾನೆ. ಹಾಗಂತ ನಿಮ್ಮನ್ನೇ ನಂಬ್ಕೊಂಡಿರೋ ಜನ ಕಷ್ಟಪಟ್ಟರು ಪರವಾಗಿಲ್ವಾ? ಕಾಪಾಡೋ ದೇವ್ರು ಕಾಯಿಸ್ತಾನೆ, ಕೊಲ್ಲಲ್ಲ. ಇನ್ನು ಸ್ವಲ್ಪ ದಿವಸ ನಮ್ಮ 4ನೇ ತಾರೀಕು ನಮ್ಮ ಅಜ್ಞಾತವಾಸ ಮುಗಿದೋಗುತ್ತೆ.
ಇದುವರೆಗೂ ನಡೆದಿದ್ದು ಅಜ್ಞಾತವಾಸ. ನಾಳೆ ನಡಿಬೇಕಾಗಿರೋದು ಯುದ್ಧ. ಆ ಮಹಾನ್ ಭಾವ ಮತ್ತೆ ಮಂಡ್ಯದ ಮಣ್ಣಿಗೆ ಕಾಲಿಡ್ತಾ ಇದ್ದಾನೆ. ಹಸ್ರನ್ನ ಹುಟ್ಟಾಕೋ ಆ ಕಾವೇರಿ ನಾಡಿನ ಇತಿಹಾಸದಲ್ಲೇ ಅವನ ಹೆಸರು ಹರಿಸೋಗ್ಬೇಕು. ಆಗ್ಲೇ ಸತ್ತು ಸ್ವರ್ಗನೆ ಸೇರದೆ ಅಂತರ್ಪಿಶಾಚಿ ತರ ಅಲಿತಾರೋ ನನ್ನ ತಮ್ಮನ ಆತ್ಮಕ್ಕೆ ಶಾಂತಿ ಸಿಗೋದು. ಈ ಮಂಡ್ಯ ಮಣ್ಣ ಜಟ್ಟಿ ತಾನು ತೊಡೆಯ ತಟ್ಟಿ ಎಲ್ತಾನೋ ಎಲ್ಲ ಮೆಟ್ಟಿ ಈಶ್ವರ ಆ ಹುಚ್ಚಿನಂತೆ ಗಟ್ಟಿ ನೀನೊಮ್ಮೆ ನೋಡಿ ಮುಟ್ಟಿ ತಾನೆ ಮೂಟೆ ಕಟ್ಟಿ ಈಶ್ವರ ಈ ನಮ್ಮ ನಾಡಿನಾಣೆ ಕಾವೇರಿ ತಾಯಿಯಾಣೆ ಜೀವಕ್ಕೆ ಜೀವ ನೀಡುತ್ತಾರೋ ಈಶ್ವರ 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 ಈಶ್ವರ. ನಾನು ಹೇಳಿದ ವ್ಯವಸ್ಥೆ ಎಲ್ಲ ಸರಿಯಾಗಿ ಮಾಡಿದ್ಯಾ ತಾನೆ? ಬರಬರಿ ಮಾಡೀನ್ರಿ. ಈಶ್ವರ ನಮ್ಮನೆಗೆ ಬರ್ತಾ ಇದ್ದಾನೆ. ಅಯ್ಯಯ್ಯಪ್ಪ ಅಣ್ಣವ್ರ ಒಂದು ಕೆಲಸ ಮಾಡೋಣ್ರಿ, ನಾವು ಈ ಊರ ಬಿಟ್ಟು ಎಲ್ಲರೂ ಹೋಗ್ಬಿಡೋಣ. ಯಾಕೆ ನನ್ನ ನೋಡ್ ಭಯ ಆಯ್ತಾ? ಇವನ್ ನಾಶ ಆಗೋನಲ್ವೋ, ವಿನಾಶಕರ್ತ. ನಾವ್ ಇದುವರೆಗೂ ದೂರ ಇದ್ದಿದ್ದು ಊರವ್ರ ಉದ್ಧಾರಕ್ಕೆ, ರಕ್ತಪಾತ ನಡೀದೇ ಇರ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಮರ್ತಿರೋದನ್ನ ಮತ್ತೆ ಕೆದಕ್ಬೇಡ. ಕೆದಕ್ದೆ ಹೋದ್ರೆ ಕಳ್ಕೊಂಡಿರೋ ನಮ್ಮವ್ರ ಆತ್ಮ ನನ್ನನ್ನ ನೆಮ್ಮದಿಯಾಗಿರೋದಕ್ ಬಿಡಲ್ವೋ? ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನಿನ್ನ ಆತ್ಮ ಪರಮಾತ್ಮನ್ ಪಾದ ಸೇರ್ಬೇಕು. ನಿನ್ನಾಗೆ ತುಂಬಾ ಜನ ತುಳ್ದಾಕ್ಬೇಕು, ಹೊಸ್ಕಾಕ್ಬೇಕು ಅಂತ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. 6 ಕೋಟಿ ಕನ್ನಡಿಗರ ಆಶೀರ್ವಾದ ನನ್ನ ಮೇಲೆ ಇರೋವರೆಗೂ ನೀನೇ ಅಲ್ಲ, ನಿನ್ನಂತವ್ರು 100 ಜನ 100 ಜನ್ಮ ಎತ್ ಬಂದ್ರು ಇದು ಬೆಳೆ ಬೆಳೆಯೋ ಭೂಮಿ. ಇಲ್ಲಿ ಬೀಜನ ಬಿತ್ತಬೇಕೆ ಹೊರ್ತು ಹಾಗೆ ತಾನಲ್ಲ. ಬಿತ್ತಿದ ಬೀಜನ್ ಬೆಳೆಯೋಕೆ ಶತ್ರುಗಳನ್ನ ಗೊಬ್ಬರ ಮಾಡಿ ಗದ್ದೆಗೆ ಹಾಕ್ಬೇಕು. ಇದೇ ನಿನ್ ಕೊನೆ ನಿರ್ಧಾರ ಆಗೋದಾದ್ರೆ ಒಂದ್ ಸತ್ಯ ಹೇಳ್ತೀನಿ, ಕೇಳಿಸ್ಕೊ. ನಮ್ಗಾಗ್ಲಿ ನಮ್ಮ ನಂಬಿರೋ ಜನಗಳಿಗಾಗ್ಲಿ ಸ್ವಲ್ಪ ಮೋಸ ಆದ್ರೂ 3 ಕೋಟಿ ದೇವತೆಗಳ ಮೇಲೆ ಆಣೆ, ನಿಮ್ಗಳನ್ನೆಲ್ಲ ಜೀವ ಸೇತ ಊತಾಕ್ಬಿಡ್ತೀನಿ. ನನ್ನ ಮನೆಗೆ ಬಂದು ನನ್ನನ್ನೇ ಊತಾಕ್ಬಿಡ್ತೀನಿ ಅಂತೇನೋ?
ನಿಮ್ ಮನೆಗೆ ಅಲ್ವೋ? ಕರ್ನಾಟಕದ ಯಾವ ಊರಿಗೆ ಬೇಕಾದ್ರೂ ಬರ್ತೀನಿ, ಯಾವ ಜಿಲ್ಲೆಗೆ ಬೇಕಾದ್ರೂ ಬರ್ತೀನಿ, ಯಾವ ಸೆಂಟ್ರಿಗೆ ಬಾ ಅಂತ ಹೇಳೋ ಅಲ್ಲಿಗೂ ಬರ್ತೀನಿ. ಅಷ್ಟೇ ಯಾಕೆ, ಯಾವ ವಸೂಲ್ ತಾಟ್ಬೇಕು ಹೇಳೋ ಅದನ್ನು ತಾಟ್ಬಿಟ್ಟು ಬರ್ತೀನಿ. ಕತ್ತರಿಸೋಕ್ ಶುರು ಮಾಡಿದ್ರೆ ಮೊಕ್ಕಾಮುತಿ ನೋಡೋದಿಲ್ಲ. ಏನು ನೋಡ್ತಾ ಇದ್ದೀರಾ? ಕತ್ತಿ ಇಲ್ದೆ ಒಳಗ್ ಬಂದಿದ್ಯಾ? ನಮ್ ಮನೆ ಹೊಸಲು ದಾಟ ಅದಂಗೂ ಆಚೆ ಹೋಗ್ತೀಯಾ? ಕತ್ತಿ ನಿಮ್ಮಂತವ್ರಿಗೂ ನನಗೆ ಸೈ ಅಂದ್ರೆ ಸೆಕೆಂಡ್ ಒಂದೊಂದ್ ತಲೆ ತಗೊಂಡೋಗ್ಬಿಡ್ತೀನಿ. ಈಶ್ವರ ಕಲ್ ಕೆಟ್ರೆ ನಿನ್ನಂತವ್ರು ಕ್ಷಣೇಶ್ವರ. ಈಶ್ವರ್ ನಾಳೆ ಸರ್ಕಾರ ಬ್ಯಾನ್ ಮಾಡಿರೋ ಆ ಕ್ವಾರೆ ಓಪನ್ ಮಾಡೋದಕ್ಕೆ ನಮ್ಮ SP ಜೊತೆ ಹೋಗ್ತಿದ್ದಾನೆ. ಅವ್ರ ಮನೆಯಿಂದ ಆ ಕ್ವಾರೆಗೆ ಸುಮಾರು 30 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅವ್ರೊಂದು ಬಂದು ಸೇರೋದಕ್ಕೆ 1 ಅವರ್ ಟೈಮ್ ಬೇಕಾಗುತ್ತೆ. ಕ್ವಾರೆ 2 ಕಿಲೋಮೀಟರ್ ದೂರದಲ್ಲಿ 2 ಅವರ್ಸ್ ಮುಂಚೆನೆ ನಾವು ಆ ಜಾಗದಲ್ಲಿ ಇರಬೇಕು. ಲ್ಯಾಂಡ್ ಮೈನ್ ಬ್ಲಾಸ್ಟ್ ಎಕ್ಸ್ಪರ್ಟ್ ಬೆಳಗಾಂ ಜಿಲ್ಲೆಯಲ್ಲಿ ಭೂಪಯ್ಯ ಅಂತ ಒಬ್ಬ ಸ್ಪೆಷಲಿಸ್ಟ್ ಇದ್ದಾನೆ. ಇವತ್ತು ರಾತ್ರಿ ಅವನನ್ನ ಇಲ್ಲಿ ಕರ್ಕೊಂಡು ಬರ್ತೀನಿ. ಆ ಈಶ್ವರ್ ಇರೋ ಗಾಡಿನ ನಮ್ ಕಣ್ ಮುಂದೆ ಬ್ಲಾಸ್ಟ್ ಮಾಡ್ತಾನೆ. ಆ ದೇವ್ರು ಯಾವ್ದಾವ್ದೋ ರೂಪದಲ್ಲಿ ಬರ್ತಾನೆ ಅಂತಾರೆ, ನಮ್ಗೆ ಇನ್ಸ್ಪೆಕ್ಟರ್ ರೂಪದಲ್ಲಿ ಬಂದ್ಬಿಟ್ಟವನೆ. ಚೀಕಳ್ಳ ಬೋಪಯ್ಯ, ಗಾಡಿ ಯಾವ ಕಡೆ ಬರುತ್ತೆ? ಆ ಕಡೆಯಿಂದನೇ ಬರುತ್ತೆ. ಸೀನಾ ಅಣ್ಣ, ಪೆಟ್ಟಿಗೆ ತಗೊಂಬಾರ. ಆಯ್ತಣ್ಣ. ಅಯ್ಯಯ್ಯಯ್ಯವ್ರು ಎಷ್ಟು ಬಾಯಿರದವ್ರಿ ಅಣ್ಣಾರ. ಅದೇನ್ರಿ ಸಣ್ಣ ಪೆಟ್ಟಿಗೆ? ತಿರುಪ್ತಿಲ್ CM ಗಿಟ್ಟಿದ್ ಮೆಟೀರಿಯಲ್ ಇದೆ. ಅಲ್ಲಿ CMಗೂ ಏನಾಗಿಲ್ಲ, ಹಂಗಾರೆ ಈಶ್ವರ್ಗೂ ಇಲ್ಲಿ ಏನಾಗೋದಿಲ್ಲ ಮತ್ತೆ. ನೀವೆಲ್ಲ ಇಲ್ಲೇ ಇದ್ರೆ ಅವ್ನಿಗೆ ಡಿಸ್ಟರ್ಬ್ ಆಗುತ್ತೆ. ಅವ್ನಿಗೆ ಯಾಕೋ ಗಿಲ್ಲಕ್ ಹೋದೆ? ಅವ್ನಿಗೆ ಇಲ್ಲಿದ್ರೆ ನಿಮ್ಗೆ ಯಾಕೆ ನೋವು ಆಕತ್ರಿ? ಅಲ್ರಿ, ಏನು ಗೊತ್ತಿಲ್ದೆ ಕೇಳಕ್ ಹೋದೆ. ಆ ಯಪ್ಪ ಬುಡ್ದಾಗ ಬೆಂಕಿ ಇಟ್ಕೊಂಡಂಗ್ ಉರಿತಾನ ಅನ್ನ. ಬಾಯಿ. ಅಲ್ಲ ಈಶ್ವರ್ ಹೊಟ್ಟವನಂತೆ, 3ನೇ ಗಾಡಿಯಲ್ಲಿ ಇದಾನಂತೆ. ಕ್ಯಾ ಬೋಲ್ ರಹಾ ಹೈ? ಇವ್ನಿಗೆ ಯಾವ ಭಾಷೆಯಲ್ಲಿ ಏನಾರ ಅರ್ಥ ಆಗುತ್ತೆ? ಹಿಂದಿ ಆಗ್ಲಿ ಸೇಟೆ. ಓ ಈಶ್ವರ ಆತ ಇದರ ಕುಚ್ ಕುಚ್ ಹೋಗ್ತಾ ಗಾಡಿಗಳು ಯಾರ್ದು ಈಶ್ವರ್? ನಮ್ದೆ. ಇನ್ನು ಮುಂದೆ ನಡಿ ಆಟನ ನೋಡ್ತಾರೆ. ಅಲ್ಲ ಯೋ ಬೋಪಯ್ಯ, 12 ಗಾಡಿ ಬರ್ತಾ ಇದೆಯಂತೆ, 6ನೇ ಗಾಡಿಲಿ ಅವನಂತೆ. ಎಲ್ಲ ಬ್ಲಾಸ್ಟ್ ಆಗತ್ತೆ. ಅವನಿಗಿಂತ ಮುಂಚೆ ನಮ್ಮನ್ನೇ ಸಾಡ್ಸಂಗಿದ್ದಾನೆ ಇವನು. ಗಾಡಿ ಬ್ಲಾಸ್ಟ್ ಮಾಡೋ ಟೆನ್ಷನ್ ಅಲ್ಲಿ ಅವನಿದ್ದಾನೆ. ಅವನಿಗೆ ಯಾಕೆ ಡಿಸ್ಟರ್ಬ್ ಮಾಡ್ತಾರ? ಅವನ್ನೆಲ್ಲ ನೋಡ್ಕೊಂಡ್ ಬಿಡ್ರೆ. SP ಸಾಹೇಬ್ರೆ, ಇನ್ನೊಂದ್ 12 ಗಾಡಿ ಬಂದು ಸೇರ್ಕೊಳ್ಳುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಕಥೆಯೋ ನಮಗಾಗಿ ಬಂದವೆ. ಅಣ್ಣಾರ, ಈ ಹಾಡು ನಮ್ ಸಂಬಂಧ ಬರ್ದಂಗ ಐತ್ ನೋಡ್ರಿ. ಅಲ್ಲ ಹ್ಞೂ ಹೇಳ. 12 ಇದ್ದದ್ದು 24 ಆಗ್ಯಾವೇನ್ರಿ?
ನೀನ್ ಹಂಗ್ ನೋಡ್ಬೇಡಪ್ಪ, ಮೊದ್ಲೇ ಟೆನ್ಷನ್ ಅಲ್ಲಿ ಇದ್ದೀನಿ. 24 ಗಾಡಿಲಿ ಬರ್ತಾವನಂತೆ. ಯಾವ ಗಾಡಿಯಲ್ಲಿ ಬರ್ತಾ ಇದ್ದಾನೆ? ಅಯ್ಯೋ ಅದೇ ನನಗೂ ಗೊತ್ತಾಯ್ತಲ್ಲ. ಈಗ ಏನ್ ಮಾಡೋದು ನೀನೇ ಏನು ಮಾಡಕ್ಕಾಗಲ್ಲ, ಎಲ್ಲ ಸೆಟ್ ಮಾಡಾಯ್ತು, ಬ್ಲಾಸ್ಟ್ ಆಗುತ್ತೆ ಅಷ್ಟೇ. ಗಾಡಿ ಬರ್ತೈತೆ, ಗಾಡಿ ಎಗಸು 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 ಎಗಸು. ಅಣ್ಣಾರ ಅಲ್ಲೋಡ್ರಿ, ನಮ್ಮ ಗಾಡಿಗಳ ಹಾರಾಡಕತ್ತಾವು. ಅಯ್ಯೋ ಮಣ್ಣ ಜಟ್ಟಿ ನಿಂತಾನು ತೊಡೆಯ ತಟ್ಟಿ ಗೆಲ್ತಾನೋ ಎಲ್ಲ ಮೆಟ್ಟಿ ಬಾಂಬು ನೀವು ಹಾಕಿದ್ರೇನೆ ಬ್ಲಾಸ್ಟ್ ಆಗುತ್ತೆ. ನಾನ್ ಬರೀ ನೋಡಿದ್ರೇನೆ ಬ್ಲಾಸ್ಟ್ ಆಗೋಗುತ್ತೆ. ನನ್ನ ಗಾಡಿಗೆ ಬಾಂಬ್ ಬಿಟ್ರೆ ನಿಮ್ಗಳ ಗಾಡಿ ಹೇಗ್ ಬ್ಲಾಸ್ಟ್ ಆಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹುತ್ತದಲ್ಲಿರೋ ಹಾವನ್ನ ಹೊರಗೆ ತೆಗೆಯೋದಕ್ಕೆ ಎಲ್ರೂ ಪುಂಗಿ ಬಳಸ್ತಾರೆ. ನಾನ್ ಪೊಲೀಸರನ್ನ ಉಪಯೋಗಿಸ್ಕೊಂಡೆ. ಪ್ರತಾಪ್, ರೂಪಯ್ಯ, ಏನ್ ತೆಲಿನಪ್ಪ ಇವಂದು. ಅನ್ನೆಸೆಸರಿ ನಮಗ ಟೆನ್ಷನ್ ಕೊಟ್ಟು ನಮ್ಮ ಗಾಡಿಗೊಳಗ ಬಾಂಬ್ ಬಿಟ್ಟು ನಮಗ ಗೊತ್ತಿಲ್ದಾಗ ಎಲ್ಲಾ ಕೆಲಸ ಮಾಡ್ಬಿಟ್ನಲ್ಲಪ್ಪ. ಜನಗಳನ್ನ ತುಳಿದು ಬದುಕೋನು ನೀನು, ಜನರಿಗೋಸ್ಕರ ಬದುಕೋನು ನಾನು. ಎಲ್ರು ಸಾಯ್ಲಿ ಅನ್ನೋನು ನೀನು, ಎಲ್ರು ಚೆನ್ನಾಗಿ ಓದ್ಲಿ ಅನ್ನೋನು ನಾನು. ಒಳ್ಳೇದ್ರ ಮುಂದೆ ಕೆಟ್ಟದ್ ಯಾವತ್ತೂ ಗೆಲ್ಲಕ್ಕಾಗಲ್ಲ ಕಣ. ಈಗ ಹೇಳಿ ಸರ್, ಇವ್ರನ್ನೆಲ್ಲ ಏನ್ ಮಾಡೋಣ? ನಾನು ಪೊಲೀಸ್ ಅಧಿಕಾರಿಯಾಗಿ ಹೇಳ್ತಾ ಇಲ್ಲ, ಒಬ್ಬ ಮನುಷ್ಯನಾಗಿ ಹೇಳ್ತಾ ಇದ್ದೀನಿ. ಏನ್ ಹೇಳ್ತಾ ಇದೀಯ ನೀನು? ಹೋಲ್ಡ್ ಆನ್ ಏನ್ರಿ ಅಣ್ಣಾರ, ಶತಾಬ್ದಿ ಎಕ್ಸ್ಪ್ರೆಸ್ ಹೋದಂಗ್ ಭಾರಿ ಸ್ಪೀಡ್ನಾಗ ಬರಾಕತ್ತಿರಲ್ಲ ಅಣ್ಣಾರ. ಜ್ಯೋತಿಷ್ ನಾವು ಹೇಳಿದ್ದು ನಾನ್ ನಿಮ್ ಪಕ್ಕದಾಗಿದ್ರೆ ನಿಮಗ್ ಒಳ್ಳೇದಾಕೈತೆ ಅಂತಲ್ಲ, ನನಗ್ ಒಳ್ಳೇದಾಕೈತೆ ಅಂತ. ನೋಡ್ರಿ, ಅಕಸ್ಮಾತ್ ನೀವ್ ಏನಾರ ಬದಿ ಕುಡಿದ್ರೆ ನಾಳೆ ಬೆಳಿಗ್ಗೆ ಬಂದು ನೋಡ್ತೀನ್ರಿ. ನಮಸ್ಕಾರ.
ಕಾರಣನೇನಾ ನಾನು 2 ವರ್ಷ ಈ ಮಣ್ಣನ್ ಬಿಟ್ಟು ದೂರ ಇದ್ದಿದ್ದು? ನಾವು ಕತ್ತರಿಸೋಕ್ ಶುರು ಮಾಡಿದ್ರೆ ನಮಗ್ ಕಾಡ್ ಸಿಗಲ್ಲ, ಸಾಯಿಸ್ಕೊಂಡೆ ಹೋದ್ರೆ ಮನುಷ್ಯ ಅನ್ನೋನೇ ಇರಲ್ಲ. ಎಷ್ಟು ದಿನ ಅಂತ ಕತ್ತರಿಸ್ತೀವಿ, ಎಷ್ಟು ಜನನ ಅಂತ ಸಾಯಿಸ್ತೀವಿ. ಇನ್ಮೇಲಾದ್ರೂ ಈ ಕತ್ತಿಗೆ ವೈರತ್ವಕ್ಕೆ ಕೊನೆ ಮಾಡೋಣ. ನಿಮ್ ಕುಟುಂಬಗಳ ಜೊತೆ ಚೆನ್ನಾಗಿರಿ, ಸಂತೋಷವಾಗಿರಿ. ನಿಮ್ ಹೆಂಡತಿ ರಣೆ ಮೇಲೆ ಅರ್ಶನ ಕುಂಕುಮ ಯಾವಾಗ್ಲೂ ನನ್ನಗ್ತಾ ಇರ್ಬೇಕು. ಮಂಡ್ಯದ ಮಣ್ಣು ಯಾವಾಗ್ಲೂ ಶಾಂತಿಯಾಗಿರ್ಬೇಕು. ಈ ಈಶ್ವರನ್ ದೇಹದಲ್ಲಿ ಜೀವ ಇರೋವರೆಗೂ ಮಂಡ್ಯದಲ್ಲಿ ಕಾವೇರಿ ಹರಿಬೇಕೆ ಹೊರತು ರಕ್ತ ಹರಿ ಕುಡ್ದು